ನಾನು ಗೌರಿಯವ್ರ ಜೋಡಿ ಮಾತಾಡಬೇಕು. ನಾವು ಸುಮ್ಮನೆ ಮಾತಾಡ್ಸ್ಕೊಂಬರೋಣ ಅಂತ ಹೋದ್ವಿ, ಆದ್ರೆ ನಮ್ಮ ಸಾಗರ್ ಹುಡುಗಿ ನೋಡಿ ಒಪ್ಕೊಂಡ್ಬಿಟ್ಟ. ನಿಮ್ಮನ್ನೊಂದು ಮಾತು ಕೇಳಿ ಹೇಳ್ತೇವೆ ಅಂತ ಹೇಳೇವಿ. ಸದ್ಯಕ್ಕೆ ಬೇಡ. ಸ್ತ್ರೀ ಶಾಪ ವಾಡಕ್ಕ ಯಾವತ್ತೂ ಚಲೋ ಅಲ್ಲ. ನೀರು ವಾಡೆದಾಗ ಲಗ್ನನದ್ದು ಬಹಳ ವರ್ಷ ಆಗ್ಯದ, ನಾನಂತೂ ನೋಡೇ ಇಲ್ಲ. ಏನಂತಲ್ಲ ನಮ್ಮ ಮದುಮಗ. ನಾನು ಹೋಗಿ ಕೇಳ್ದೆ, ಉತ್ತರ ಹೇಳಕ್ಕೆ ಟೈಮ್ ಬೇಕು ಅಂದ. ಒಮ್ಮಿಂದೊಮ್ಮೆಲೆ ಲಗ್ನ ಅಂದ್ರ ಯಾರಿಗೆ ನಾಚಿಕೆ ಆಗುದಿಲ್ಲ ಹೇಳ್ರಿ? ಇದ್ದಕ್ಕಿದ್ದಾಗೆ ಅಲ್ಲಿ ನೀವು ಅವ್ನ್ ಹೆಣ್ಣು ನೋಡಕ್ ಹೋಗಿದ್ದಿ ಅಂತ ಗೊತ್ತಿದ್ದು ಅವಂಗೆ. ಏನ್ ಹೇಳಿಗತ್ತೀಯವ? ನಾವು ಅವನಿಗೆ ಗೊತ್ತಾಗ್ಬಾರ್ದು ಅನ್ನೋ ಕಂಡೀಷನ್ ಮೇಲಲ್ಲ ಅಲ್ಲಿ ಹೆಣ್ಣು ನೋಡ್ಲಿಕ್ಕೆ ಸಾಗರ್ನ ಕರ್ಕೊಂಡು ಹೋಗಿದ್ದು. ಏನ್ ನೋಡ್ತಾ ನಿಂತಿ? ಹೋಗು, ಸಾಗರಂಗ ಕನ್ಯಾ ಒಪ್ಕೆನ ಇಲ್ಲ ಅಂತ ಕೇಳ್ಕೊಂಡ್ ಬಾ. ಅಲ್ಲಿ ಏನೇನೋ ಆಗೋತ್ತವ. ಆದ್ರೆ ಸಾಗರ್ ಈಗ ಲಗ್ನ ಬೇಡ ಅನ್ಲಿಕತ್ತಾನ. ಈ ಲಗ್ನನ ಒಳ್ಳೆ ಅನ್ಲಿಕತ್ತಾನ. ನಾನು ಪ್ರೀತಿಸ್ತಿರೋದು ಸಾಗರ್ನ ಅಲ್ಲ, ಸೂರಜ್ನ ಅಂತ ಹೇಳ್ಕೊಳಕ್ ಸಂಕೋಚ ಆಗ್ತಾ ಇತ್ತು. ನನ್ನ ಮಗನ ಪರವಾಗಿ ನಾನು ಮಾತು ಕೊಡ್ಲಿಕ್ಕೆ ನನ್ನ ದೊಡ್ಡ ಮಗನಿಗೆ ನಿಮ್ಮ ಮಗಳಂತ ಅಂದ್ಕೋತೀನಿ. ಸಾಕ್ ಮುಚ್ಚ ಬಾಯ್. ಇನ್ನೊಂದ್ ಮಾತ್ ನನ್ ಮುಂದ್ ಮಾತಾಡಿದ್ರೆ ನಾ ಸುಮ್ನೆ ಇರಂಗಿಲ್ಲ ನೋಡ. ಅಕ್ಕರೆ ಜೋರಾಗಿ ಮಾತಾಡಿ, ಹೊರಗಡೆ ಗೌರಿ ಅವ್ರ ಅಪ್ಪ ಬಾಯಿಂದ. ಗೌರಿ ಇಷ್ಟಪಟ್ಟಿರೋದು ನಿನ್ನ, ಆ ಮಾತು ಖರೆ ಅದ. ನಿನ್ನೊಂದು ಮಾತು ಕೇಳ್ದ ಅವರಪ್ಪಂಗ ನಾನು ಮಾತು ಕೊಟ್ಟೇನಿ. ನನ್ನ ಮಗಳು ಒಪ್ಪಿದಾಳೆ ಅಂತ ನಾನು ಬಲವಂತ ಮಾಡೋ ಹಾಗಿಲ್ಲ. ನಿನ್ನ ಒಪ್ಪಿಗೆನೂ ಮುಖ್ಯ ಆಗ್ತದ. ಯೋಚನೆ ಮಾಡಿ ಹೇಳು, ಬೇಕಾದ್ರೆ ಟೈಮ್ ತಗೊಂಡು ಹೇಳು. ಒಟ್ಟಿನಲ್ಲಿ ಯಾರಿಗೂ ಬೇಸರ ಆಗಬಾರ್ದು. ನಾವು ಹಿರಿಯರೆಲ್ಲ ಒಪ್ಪಿದ್ದೀವಿ ಖರೆ, ಆದರೆ ನೀನು ಇಲ್ಲೇನು ಹೇಳ್ತೀವೋ ಅದು ಮುಖ್ಯ ಅಲ್ವಾ ವಕೀಲ್ರೆ? ಯಾಕಪ್ಪ ಏನು ಹೇಳ್ದ ನಿಂತೆ? ಈ ಮೌನನ ನಾನೇನು ಅಂತ ತಿಳಿಲಿ? ನನಗೆ ಈ ಲಗ್ನ ಒಪ್ಪಿಗೆ ಅಂತ ತಿಳ್ಕೊರಿ. ಬೇಷ್ ಆತಪ್ಪ, ನನ್ನ ತಲೆ ಮೇಲಿನ ಭಾರ ಇಳಿಸ್ದೆ. ಅಮ್ಮ, ನಿಮ್ಮ ಮೊಮ್ಮಗ ಮದುವೆಗೆ ಒಪ್ಪ್ಯಾನ. ನೀವು ಹೇಳಿದ ದಿನ ನಿಶ್ಚಿತಾರ್ಥ ಇಟ್ಕೊರಿ. ಆತಾತು, ಹಂಗ ಆಗ್ಲಿ. ನೀರು ಆಚಾರನ್ ಕೇಳಿ ಆದಷ್ಟು ಲಗುನ ಒಂದು ಚಲೋ ಮುಹೂರ್ತ ನೋಡ್ಬಿಡ್ರಿ. ನೋಡ್ರಿ, ನಿಮ್ಮ ಅನುಕೂಲಕ್ಕೆ ತಕ್ಕಂಗ ಲಗ್ನಾನ ನೀವೆಲ್ಲರ ಮಾಡಿಕೊಡ್ರಿ. ಆದ್ರ ನಿಶ್ಚಿತಾರ್ಥ ಮಾತ್ರ ಈ ವಾಡ್ಯದೊಳಗ ಆಗಬೇಕು. ಗಂಡನವರಾಗಿ ನಮ್ದು ಇದೊಂದ ಮಾತು ನೋಡ್ರಿ. ಆಯ್ತವ, ನೀವು ನನ್ನ ಹೆತ್ತವ ಇದ್ದಂಗಿದ್ದೀರಿ. ನನ್ನ ಮನೆ ದೇವ್ರ ಮಾತು ಒಂದ, ನಿಮ್ಮ ಮಾತು ಒಂದ ಅಂತ ಭಾವಿಸ್ತೀನಿ. ನಿಮ್ಮ ಆಶೀರ್ವಾದನ ನನ್ನ ಮಗಳ ಲಗ್ನ ನಡೆಸ್ತದ. ದಾದಾ, ನೀ ರೊಕ್ಕ ಬಗ್ಗೆ ಚಿಂತೆ ಮಾಡಬೇಡ. ಅದನ್ನ ಗಂಗಾ ನೋಡ್ಕೋತಾಳ. ನೀ ಹೊರಡೋದು ನೋಡು. ಯಾಕ
ಹೆದ್ರಿಕೆ ಆಗ್ಲಿಕ್ಕತ್ತದೇನೋ? ಏ ಇಲ್ಲಪ್ಪ, ಹೆದರಿಕೆ ಏನಿಲ್ಲ. ಅದ್ರ ಗಂಗಾ ರೊಕ್ಕ ಎಲ್ಲಿಂದ ತರ್ತಾಳೆ? ಅದೆಲ್ಲ ನಿಂಗೆ ಆಗ್ತದ? ನೀ ಹೊರಡುದ್ ನೋಡು, ಗೊತ್ತಾಕಿ ಜೋಡಿ ನೀ ಖುಷಿಯಾಗಿ ಸುತ್ತಾಡ್ಬೇಕು. ತಾತ, ಹುಡುಗಿಯರಿಗೆ ಹುಡುಗರು ಅವ್ರ ಜೋಡಿ ಮಾತಾಡ್ದಿದ್ರು ಪರವಾಗಿಲ್ಲ, ಆದ್ರ ಹುಡುಗಿಯರ್ ಮಾತು ಕೇಳ್ತಿರ್ಬೇಕು ಅಷ್ಟ. ನೆನ್ಪಿರ್ಲಿ, ನೆನ್ಪಿಟ್ಕೋ ದಾದಾ. ಮುಂದೆ ಯಾವತ್ತಾದ್ರೂ ನೀನ್ ಪರೀಕ್ಷೆ ಮಾಡ್ಬೇಕು ಅಂತ ಅನ್ಸಿದ್ರ ನಾ ಆ ದಿನ ಏನ್ ಹೇಳಿದನಂತ ಕೇಳ್ತಾರ. ದಾದಾ, ಆಗ ನೀ ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಅಂದ್ರೆ ಮುಗ್ದ ಹೋತು. ಅದಕ್ಕ ಅವ್ರು ಹೇಳೋದು ಬೇಕಾಗ್ಲಿ ಬ್ಯಾಡ್ ಆಗ್ಲಿ ಎಚ್ಚರದಿಂದ ಕೇಳಿಸ್ಕೊ. ಮತ್ತೆ ದಾದಾ, ಒನ್ ಮೋರ್ ಥಿಂಗ್, ಅವ್ರು ಏನ್ ತಿಂತಾರೆ ನೀನು ಅದನ್ನ ಪ್ರೀತಿಯಿಂದ ತಿನ್ನು, ಗೊತ್ತಾತಲ್ಲ? ಏನಿವತ್ತ ಶಿಡ್ಲುಗಟ್ಟೆ ದೇವರ ಮುಂದ ಹಿಂದ ಬಂದಂಗಾಗ್ಯದ. ಸಕ್ಕು, ಆ ದೇವ್ರ ವರ ಕೊಟ್ಟಂಗಾಗ್ಯದ ನಿಮ್ಮ ಮನ್ಯಾಗಿದ್ದಕ್ಕ. ಯಾಕ ವಾಡೆನಾಗಿನ ಕಾರ್ಬಾರ್ ಮುಗಿತೇನ? ಸುಮ್ಮನೆ ಇರ್ತೀರೇನೋ? ನಿಮ್ಗೆ ಯಾಕೆ ನನ್ನ ವಿಚಾರ ಅಂತೀನಿ. ಹೊರಗೆ ಹೋದ್ರೆ ಮನೇಲಿ ಇರೋ ಅಂತೀರ, ಮನೇಲಿದ್ರೆ ಹಿಂಗಂತೀರಿ. ನಿಮ್ಮ ಜೋಡಿ ಹೆಂಗೆ ಬಾಳ್ವೆ ಮಾಡ್ಬೇಕಂತ ನಂಗೆ ಗೊತ್ತಾಗ್ಬಲ್ದು ನೋಡ್ರಿ. ಹಂಗಲ್ಲ ಸಕ್ಕು, ನೀನ್ ಎಲ್ಲೂ ಹೋಗ್ದ ಮನ್ಯಾಗಿದ್ದು ಭಾಳ ಚಲೋ ಆತು. ಆದ್ರ ನೀ ವಾಡೆ ಒಳಗ ಮತ್ತೆಲ್ಲಿ ಜಗಳ ಮಾಡ್ಕೊಂಡು ನೀನು ಹೊರಗೆ ಹಾಕದ್ರೇನು ಅಂತ ಕೇಳಿನ ಅಷ್ಟೇ. ಬೇಡ ನೋಡ್ರಿ, ನನ್ನ ಪಾಡಿಗೆ ನಾನು ಸುಮ್ಮನೆ ಕೂತಿದ್ರೆ ನನ್ನನ್ನು ಅದಕ್ಕೆ ಕೆರಳಿಸ್ಲಿಕ್ಕತ್ತೀರಿ ಅಂತೀನಿ. ಹೋಗ್ರಿ, ನಿಮ್ಮ ಕೆಲಸ ನೋಡ್ಕೊರಿ. ಸಕ್ಕು, ನೀ ಇವತ್ತು ವಾಡೆಗೆ ಹೋಗಿಲ್ಲ ಅಂದ್ರ ಏನೋ ವ್ಯತ್ಯಾಸ ಆಗಿರ್ತದ. ನೀ ಹೇಳಿಲ್ಲ ಅಂದ್ರೆ ಏನಾಯ್ತು? ಅದೇನೋ ಹೇಳ್ತಾರಲ್ಲ, ಅಳಿಯನ್ ಕುರುಡು ಬೆಳಗಾದ್ರೆ ಗೊತ್ತಾಗ್ತದಂತ. ಮಮ್ಮಿ, ಯಾಕೆ ಇವತ್ತು ವಾಡೆ ಕಡೆ ಹೋಗಿಲ್ಲ? ನನ್ನ ಹೊಟ್ಟೆ ಉರ್ಲಿಕ್ಕತ್ತದ. ನಾನು ಹೆಂಗೆ ಹೋಗ್ಲಿ ನೀನ ಹೇಳು ಪುಟಾಣಿ. ಇನ್ನ ಹೊಟ್ಟಿ ಉರ್ಲಿಕ್ಕತ್ತದ? ಯಾಕ? ಮತ್ತಿನ್ನೇನ್ ಮಾಡ್ಲಿ ಪುಟಾಣಿ, ಆ ಕೆಲ್ಸಕ್ಕೆ ಬರೋ ಸೂರಜ್ಗ ಶ್ರೀಮಂತ್ರ ಮನಿ ಕನ್ಯಾ ಸಿಕ್ಕದ. ವಾಡೆದಾಗ ಎಲ್ರು ಲಗ್ನ ತಯಾರಿ ಮಾಡ್ಲಿಕ್ಕತ್ತಾರ. ಇದನ್ನೆಲ್ಲ ನೋಡ್ತಿದ್ರ ನನ್ನ ಹೊಟ್ಟೆ ಉರಿದ ಇನ್ನೇನ್ ಆಗ್ತದ ಅಂತೀನಿ. ಪೂಜಾ, ನೀನ್ ಎಂತ ಹೇಳ್ತಿದ್ದೆ? ನಂಗೇನು ಅರ್ಥ ಆಯ್ದಿಲ್ಲ. ಅಷ್ಟ್ ಸಣ್ಣ ವಿಚಾರ ಆಗಿದ್ರೆ ನಾನು ನಿನ್ನನ್ನು ಬಾ ಅಂತ ಕರಿತಿದ್ನ. ಇದೇ ಮೊದಲನೇ ಸರ್ತಿ ಅಲ್ಲ ನಾನು ಅವಳನ್ನ ನೋಡಿದ್ದು, 3ನೇ ಸರ್ತಿ. 3 ಸತಿ ಬಂದಿದ್ಲಾ? ರಾಜೀವ್ ಅಂತ ಒಬ್ಬ ಕೆಲ್ಸಕ್ಕಿದ್ದ, ಅವನನ್ನ ಹುಡ್ಕೊಂಡು ಬಂದಿದ್ಲು. ಏನಂದೆ? ರಾಜೀವನ? ಅಪ್ಪ, ನಿಂಗೆ ನೆನ್ಪಿದ್ಯಾ? ಈ ಗೊಂಬೆ ಥರದ್ದೇ ಹುಡುಗನ ಜೊತೆ ಮದುವೆ ಮಾಡ್ಕೊಡ್ತೀನಿ ಅಂತಿದ್ದೆ. ನೀನ್ ಕಣ್ಮುಂದೆ ಇಲ್ದೆ ಹೋದ್ರು ಆ ಕೆಲ್ಸನೇನೋ ಮಾಡ್ಬಿಟ್ಟೆ. ಆದ್ರೆ ಅವ್ರನ್ನ ಉಳಿಸ್ಕೊಳ್ಳೋ ಅದೃಷ್ಟ ನನಗಿಲ್ಲ ಅಪ್ಪ. ನಾನು ಅವ್ರಿಗೆ ಬರೀ ನೋವು, ದುಃಖ, ಬೇಜಾರು ಇದನ್ನೇ ಕೊಟ್ಟಿದ್ದೀನಿ. ಚಂದ ಅವಳ ಕಿರುಲಚ್ಚೆ ಮಧುರ ಬೆಳ್ಳಿ ಮಣಿಗೆಚ್ಚೆ ಶ್ವಾಸ ಏರಿ ಇಳಿದು ಸುತ್ತಲಿನ ಜಗವನೆ ಮರೆಯುತ್ತಿದೆ. ಒಲವ ಒನಕೆ ಅಡಿ ನೂಕಿ ಹೃದಯ ಬಿರಿಯುವುದು ಬಾಕಿ. ಅವಳ ಕಣ್ಣ ಸಿಡಿಲು ಬಡಿದು ನನ್ನ ಧ್ವನಿಯದು ನಡುಗುತ್ತಿದೆ. ಕಳೆದಂತ ಕನಸುಗಳು ಮರೆತಂತ ಮಿಡಿತಗಳು ತರತರದ ನಿನ್ನ ತರಗತಿಯಲ್ಲಿ ಹಾಜರಿ ಹಾಕುತ್ತಿದೆ. ನಾಗಗಳು ಕೊಲ್ಲದೆ ಇದ್ರೆ ನಿನ್ನ ಏನಾಯ್ತು? ನಿನ್ನನ್ನು ಕೊಲ್ಲೋದಕ್ಕೆ ನಾನಿದ್ದೀನಿ. ಇವತ್ತು ನಿನ್ನ ಪ್ರಾಣ ತೆಗೆದೆ, ನಾನಿಲ್ಲಿಂದ ಹೋಗೋ ಮಾತೇ ಇಲ್ಲ. ಈಗ ಅಣ್ಣನ ಋಣ ತೀರ್ಸಕ್ಕೆ ಒಂದು ಅವಕಾಶ ಮಾಡ್ಕೊಟ್ಟಿದ್ಯಾ ನೋಡ್ತಿರೋ. ಇನ್ನು 1 ತಿಂಗಳಲ್ಲಿ ಅಷ್ಟು ಕಾಸು ಹೊಂದಿಸಿ ಅಣ್ಣನ ಋಣನೂ ತೀರಿಸ್ತೀನಿ, ನೀನು ಕೊಬ್ಬು ಇಳಿಸ್ತೀನಿ. ಇಲ್ಲ ಅಂದ್ರೆ ನಾನು ಸುಬ್ಲಕ್ಷ್ಮಿ ಗುರುಮೂರ್ತಿ ಪಾಳೆಗಾರೆ ಅಲ್ಲ.
ಇವತ್ತಿನವರೆಗೂ ನಾನು ಹೇಮಂತನ್ನೇ ಪ್ರೀತಿಸಿದ್ದು. ಆದರೆ ಅವನು ಪ್ರತಿ ಕ್ಷಣನೂ ನನ್ನ ಅನುಮಾನದಿಂದನೇ ನೋಡ್ತಾ ಇದ್ದಾನೆ. ಆ ಅವಮಾನಕ್ಕಿಂತ ಇದನ್ನು ಕುಡಿಯೋದೇ ಒಳ್ಳೆಯದು. ನಂದಿನಿ ಅವರೇ, ನಂದಿನಿ ಅವರೇ, ಪ್ಲೀಸ್ ಸ್ಟಾಪ್ ಇಟ್. ನನ್ನ ಮಾತು ಕೇಳಿ. ನಂದಿನಿ ಅವರೇ, ಸ್ಟಾಪ್ ಇಟ್. ನಂದಿನಿ, ನನ್ನ ಮಾತು ಕೇಳಿ, ಪ್ಲೀಸ್ ಸ್ಟಾಪ್ ಇಟ್. ದುಡುಕ್ಬೇಡಿ ಪ್ಲೀಸ್. ಲಕ್ಷ್ಮಿ ಅಮ್ಮನ ನಮ್ಮಪ್ಪಂಗೆ ಕೊಟ್ಟು ಮದುವೆ ಮಾಡ್ಕೊಡಿ ಅಂತ ಕೇಳ್ಕೊಳಕ್ ಬಂದಿದ್ದೀನಿ.